ಜೋಕೆ ನಾನು ಬಳ್ಳಿಯ ಮಿಂಚು ಅನ್ನೋ ತರ ಸಂಗೀತ ಇದೆ, ಸಾಂಬಾರ್ ತರ ಭರತನಾಟ್ಯ ಇದೆ. ಸೊ ಏನ್ ಹೇಳೋದು, ಇಲ್ಲಿ ಉಪ್ಪಿನಕಾಯಿ ಯಾವ್ದಕ್ಕೆ ಕಂಪೇರ್ ಮಾಡ್ಬೋದು? ತುಂಬಾ ಕೊಳೆ ಇದೆ ಬಟ್ಟೆಯಲ್ಲಿ, ಎಷ್ಟು ತಿಕ್ಕಿದ್ರೂ ಹೋಗ್ತಿಲ್ಲ. ಒಂದ್ ಸ್ವಲ್ಪ ಹಿಂಗ್ ತಗೋ, ಹಿಂಗೆ 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 ಡಿಜೆ ಮಾಡ್ತಾರಲ್ಲ. ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟವ್ರು ಯಾರು ಅಂತ ಹೇಳಿ? ಯಾಕೆ ನಿಮಗೆ ಟಾಪ್ 5 ಅಲ್ಲಿ ನಿಲ್ವಂತ ನಿಮ್ ಫೇವ್ರೆಟ್ ಸಿಂಗರ್ ಯಾರು? ಅನ್ಡೌಟೆಡ್ಲಿ ಲತಾ ಮಂಗೇಶ್ಕರ್. ಬರ್ದೇ ಇರೋ ಭಾಷೆಯಲ್ಲಿ ನನಗೆ ಅವಾರ್ಡ್ ಸಿಗ್ತದೆ. ಎಸ್ ಜಾನಕಿ ಅಮ್ಮಂದು ಯಾವ ಸಾಂಗ್ ನೆನಪಾಗುತ್ತೆ? ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. when your interest and your passion is your profession, it can never become boring. ನಿನ್ನ ಮನಸ್ಸು ತೋಯೆ ಮಳ್ಳಾದ ಪೋಯೆ ಇರಿಗಾದೆ ಕಾತನೆ. ಎಲ್ರಿಗೂ ನಮಸ್ಕಾರ. ಬುಕ್ ಬ್ರಹ್ಮ ಪ್ರೆಸೆನ್ಸ್ ಗಂಧದ ಬೀಡೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನನ್ನ ಎದುರುಗಡೆ ಒಂದು ಪವರ್ ಪ್ಯಾಕ್ ಇದೆ ಅಂತಾನೆ ಹೇಳ್ಬೋದು. ಸೊ ವೆರಿ ಬ್ಯೂಟಿಫುಲ್ ಆ್ಯಂಡ್ ಟ್ಯಾಲೆಂಟೆಡ್ ಮೇಘನಾ ಕುಲಕರ್ಣಿ ಅವರಿದ್ದಾರೆ. ಸೊ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಶಿ ಇಸ್ ಅ ಬೇಸಿಕಲಿ ಪ್ಲೇ ಬ್ಯಾಕ್ ಸಿಂಗರ್, ಅದ್ರ ಜೊತೆಗೆ ವೆರಿ ಗುಡ್ ಡ್ಯಾನ್ಸರ್, ಅಷ್ಟೇ ಅಲ್ಲದೆ ಆಂಕರ್ ಕೂಡ, ಡಬ್ಬಿಂಗ್ ಆರ್ಟಿಸ್ಟ್ ಕೂಡ. ಸೊ ಹಾಯ್. ಹಾಯ್, ಹೇಗಿದ್ದೀರಾ ಮ್ಯಾಮ್? ಐ ಆಮ್ ಗುಡ್. ನೀವು ಹೇಗಿದ್ದೀರಾ? ಓ ಸೂಪರ್ ಆಗಿದ್ದೀನಿ, ನೋಡಕ್ಕೂ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು, ಸೇಮ್ ಟು ಯು ಆಸ್ ವೆಲ್. ಥ್ಯಾಂಕ್ ಯು. ಫಸ್ಟ್ ಕೇಳಲೇಬೇಕು, ಹೆಂಗಿದೆ ಬೆಂಗಳೂರು ವೆದರ್? ಶೆಕೆ ಹೆಂಗಿದೆ ನೋಡಿ? ಐ ಥಿಂಕ್ irrespective of the weather, we all love Bangalore. Because ಶೆಕೆ 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 ಅನ್ನೋಷ್ಟ್ರಲ್ಲಿ ಮಳೆ ಬರುತ್ತೆ, ಮಳೆ ಏನ್ ಚೆನ್ನಾಗಿದೆ ಅನ್ನೋಷ್ಟ್ರಲ್ಲಿ ಮತ್ತೆ ಶೆಕೆ ಶುರು ಆಗುತ್ತೆ. ಅನ್ಪ್ರೆಡಿಕ್ಟಬಲ್ ಒಂಥರ ಇಟ್ ಇಸ್. ಈ ಸಂಗೀತದಲ್ಲಿ ಒಂದು ಮಳೆ ಬರ್ಸುವ ಹಾಡಿದೆ ಅಂತ ಕೇಳ್ಪಟ್ಟಿದ್ದೆ. ಸೊ ಅದ್ರ ಮೂಲಕನೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾವ್ದಾದ್ರು ಒಂದು ಮಳೆ ಬರ್ಸೋ ಹಾಡು ಬರ್ಸೋ ಹಾಡು. ಮಳೆ ಅಂತ ಬಂದಾಗ ಮೇಘ ಮಲ್ಹಾರ್ ಅಂತ ಇದೆ, ಮಿಯಾ ಮಲ್ಹಾರ್ ಅಂತ ಇದೆ. ಅದರಲ್ಲಿ ಪಾಪ್ಯುಲರ್ ಇರೋದು ಬೋಲೆರೆ ಪಪಿಹರ ಅನ್ನೋದೊಂದು ಹಾಡು, ಎಲ್ರಿಗೂ ತುಂಬಾ ಗೊತ್ತಿರೋಂಥ ಹಾಡದು. ಬೋಲೆರೆ ಪಪಿಹರ ಪಪಿಹರ, ಬೋಲೆರೆ ಪಪಿಹರ ಪಪಿಹರ, ನಿತ್ ಮನ ಪ್ಯಾಸ ನಿತ್ ಮನ ತರಸೆ, ಬೋಲೆರೆ ಪಪಿಹರ ಬೋಲೆರೆ ಪಪಿಹರ ಪಪಿಹರ, ಬೋಲೆರೆ ಪಪಿಹರ ಪಪಿಹರ. ಚೆನ್ನಾಗಾಯ್ತು. ಆಕ್ಚುಲಿ ಹೋಗೋ ಮುಂಚೆ ಮಳೆ ಬಂದ್ರೆ ನಂಗೇನ್ ಹೇಳ್ಬೇಡಿ ಮಾತ್ರ. ಬಂದ್ರೆ ಎಲ್ರಿಗೂ ಹಾಯವಾಗೇ ಇರುತ್ತೆ ಬಿಡಿ ಬೆಂಗಳೂರು ವೆದರ್ಗೆ. ಕರೆಕ್ಟ್. ಸೊ ಯೂಶುವಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಕೆಳಗೆ ಇಳಿದು ಬಂದ ತಕ್ಷಣ ಆಡಿಯನ್ಸ್ ಕೇಳೋ ಫಸ್ಟ್ ಪ್ರಶ್ನೆ ಏನಾಗಿರುತ್ತೆ ಹೇಳಿದ್ರೆ, ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ರ, ನಿಮ್ ಯಾವ ಊರು? ನಿಮ್ ಪಕ್ಕದಲ್ಲಿ ಕುಲಕರ್ಣಿ ಅಂತಿದೆ, ಸೊ ಅದೇನು? ಸೊ ಈ ತರದ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರ್ಬೋದಲ್ಲ. ಸೊ ನಮ್ ಥ್ರೂ ಆನ್ಸರ್ ಸಿಗ್ಲಿ ಅಂತ ಹೇಳ್ಕೊಂಡು. ಸೊ ನೀವು ಪ್ರಾಪರ್ ಯಾವ ಊರು? ನಾನು ಎಜುಕೇಶನ್ ಎಲ್ಲ ಬೆಂಗಳೂರೇ, ಬೆಂಗಳೂರಲ್ಲೇ ಇದ್ದು ಬೆಳೆದವಳು. ಹುಟ್ಟಿದ್ದು ಗುಲ್ಬರ್ಗ, ಬಟ್ ದೆನ್ ಫ್ರಮ್ ಪ್ರೈಮರಿ ಸ್ಕೂಲು, ಎಂಜಿನಿಯರಿಂಗ್, PUC ಎಲ್ಲ ಇಲ್ಲೇ, ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು ಇಲ್ಲೇ ಬೆಂಗಳೂರಿಂದಾನೆ. ಸೊ ಆಮೇಲೆ ಕೆಲಸ, ಮದುವೆ, ಕರಿಯರ್ ಎಲ್ಲಾನು ಇಲ್ಲೇ. ಬಟ್ ನಮ್ದು ನೇಟಿವ್ ಬಂದು ಧಾರವಾಡ, ಉತ್ತರ ಕರ್ನಾಟಕ. ಸೊ ಸಿವಿಲ್ ಇಂಜಿನಿಯರ್ ಅಂತ ಕೇಳಿದೆ. ಸಂಗೀತ ಇಲ್ಲಿ ಅದು ಏನೋ ಹೇಳ್ತಾರಲ್ಲ, ಸಂಗೀತ ಅನ್ನುವಂಥದ್ದು ಒಂದು ಸಾಫ್ಟ್ ಸ್ಕಿಲ್. ಸೊ ಸಾಫ್ಟ್ವೇರ್ ಆಗಿರಬಹುದಾ ಏನೋ ಅಂತ ಅನ್ಕೊಂಡೆ. ಇದು ನೋಡಿದ್ರೆ ಸಿವಿಲ್ ಎತ್ತನ ಕನೆಕ್ಷನ್ ಅಂತ ಹೇಳಿದ್ದು. ಅಂದ್ರೆ ಸಿವಿಲ್ ಆಪ್ಟ್ ಮಾಡ್ಕೊಳ್ಳೋರೆ ತುಂಬಾ ಕಮ್ಮಿ ಹೆಣ್ಮಕ್ಳು. ಕರೆಕ್ಟ್. ಸೊ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತನಾಡೋದಾದ್ರೆ ಮೇಡಮ್? ಸ್ಕೂಲ್ ಆದ್ಮೇಲೆ PUC ಬಯಾಲಜಿ ತಗೊಂಡೆ, PCMB. ಆಫ್ಟರ್ ದ್ಯಾಟ್ ಐ ಗಾಟ್ ಇನ್ ಟು ಎಂಜಿನಿಯರಿಂಗ್. ನನ್ನ ರ್ಯಾಂಕಿಂಗಿಗೆ ನನಗೆ ಇದು BIT, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಸಿಕ್ತು. ಓಕೆ. ಸೊ ಬೇರೆ ಎಲ್ಲರ ಪ್ರಕಾರ, ಬಟ್ ಅಷ್ಟೊತ್ತಿಗೆ ನಂದು ಭರತನಾಟ್ಯಮಲ್ಲಿ ವಿದ್ವತ್ ಆಗಿತ್ತು. ಸಂಗೀತದಲ್ಲಿ ಎಕ್ಸಾಮ್ ವೈಸ್ ಹಿಂದೂಸ್ತಾನಿಯಲ್ಲಿ ಜೂನಿಯರ್ ಆಗಿತ್ತು. ಬಟ್ ಆಲ್ ಇಂಡಿಯಾ ರೇಡಿಯೋಲಿ B ಗ್ರೇಡ್ ಆರ್ಟಿಸ್ಟ್ ಆಗಿದ್ದೆ ನಾನು ಆಲ್ರೆಡಿ ಲೈಟ್ ಮ್ಯೂಸಿಕ್ ಅಲ್ಲಿ. ಸಂಗೀತ ಕಲಿಯೋದು ಅಂದ್ರೆ ಆಲ್ಮೋಸ್ಟ್ ಸೀನಿಯರ್ ಪೋರ್ಷನ್ ಆಗಿತ್ತು. ಬಟ್
ಎಕ್ಸಾಮ್ ಅಂತ ಮಾಡ್ಕೊಳಕ್ ಆಗಿರ್ಲಿಲ್ಲ. ಬಿಕಾಸ್ 1 ವರ್ಷ ಜೂನಿಯರ್ ಎಕ್ಸಾಮ್ ಭರತನಾಟ್ಯಮ್, 1 ವರ್ಷ ಜೂನಿಯರ್ ಹಿಂದೂಸ್ತಾನಿ, ಅದಾದ್ಮೇಲೆ ಸೀನಿಯರ್ ಭರತನಾಟ್ಯಂ. ಎಲ್ಲದಕ್ಕೂ ನಾವು ಒಂದ್ ಸ್ವಲ್ಪ ಟೈಮ್ ಫ್ರೇಮ್ ಅಂತ ಕೊಡ್ಬೇಕಾಗುತ್ತೆ. ಈ ವರ್ಷ ಕಟ್ಟಿದ್ರೆ ಆ ಒಂದು ಪರ್ಟಿಕ್ಯುಲರ್ ಪೋರ್ಷನ್ ನಮಗೆ ಕಲ್ತು ನಾವು ಅದರಲ್ಲಿ ಪರಿಣಿತರಾಗಿ ಎಕ್ಸಾಮಿಗೆ ಕೂತ್ಕೊಳ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಸಮಯ ಬೇಕು. ಒಂದ್ ಏಜ್ ಬಾರ್ ಅಂತ ಇರುತ್ತೆ, ಮಿನಿಮಮ್ 11 ಇಯರ್ಸ್, ಮಿನಿಮಮ್ 14 ಇಯರ್ಸ್, 16 ಇಯರ್ಸ್ ಈ ತರ ಇರುತ್ತೆ. ಸೊ ಅಷ್ಟು ಪೀರಿಯಡ್ ನಾವು ವೇಟ್ ಮಾಡ್ಲೇಬೇಕು. ಹಾಗಾಗಿ 1 ವರ್ಷ ಇದು, 1 ವರ್ಷ ಅದು, ಮಧ್ಯೆ ಸ್ಕಾಲರ್ಶಿಪ್ಸು, ಎಕ್ಸಾಮ್ಸು ಅದು ಅನ್ಕೊಂಡು ವಿತ್ ಫಿನಿಶ್ ಆಯ್ತು. ಹಿಂದೂಸ್ತಾನಿಯಲ್ಲಿ ಜೂನಿಯರ್ ಎಕ್ಸಾಮ್ ಆಯ್ತು, ಬಟ್ ಪಾಠ ಎಲ್ಲ ಸುಮಾರಾಗಿತ್ತು. ಅಂಡ್ ಆಲ್ ಇಂಡಿಯಾ ರೇಡಿಯೋ ಆಡಿಷನ್ಸ್ ಮಾಡ್ತಾರೆ. ಅದರಲ್ಲಿ ಬಿ ಗ್ರೇಡ್ ಅಂತ ಇರುತ್ತೆ, ಬಿ ಹೈ ಗ್ರೇಡ್, ಎ ಗ್ರೇಡ್ ಅಂಡ್ ಎ ಟಾಪ್ ಅಂತ ಇರುತ್ತೆ. ಹಾಗೆ ದೂರದರ್ಶನಲ್ಲಿ ಕೂಡ ಆಡಿಷನ್ಸ್ ಇರುತ್ತೆ, ಭರತನಾಟ್ಯಂ ಆಗ್ಲಿ, ಸಂಗೀತಕ್ಕಾಗ್ಲಿ, ನಾಟಕಕ್ಕಾಗ್ಲಿ ಸುಮಾರು ಆಡಿಷನ್ಸ್ ಇರುತ್ತೆ. ಅದನ್ನ ನೀವು ಪಾಸ್ ಮಾಡಿದ್ರೆ ನಿಮಗೊಂದು ಗ್ರೇಡೆಡ್ ಆರ್ಟಿಸ್ಟ್ ಅಂತ ಒಂದು ಇದು ಕೊಡ್ತಾರೆ. ಅದಾದ್ಮೇಲೆ ಕಾಂಟ್ರಾಕ್ಟ್ ವೈಸ್ ನಿಮ್ಮನ್ನ ಕರೆದು ರೆಕಾರ್ಡಿಂಗ್ ಮಾಡ್ತಾರೆ, ಶೂಟಿಂಗ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇಟ್ಸ್ ಅ ವೆರಿ ನೈಸ್ ರೆಕಗ್ನಿಷನ್. ನಿಮ್ಮ ಸ್ಟೇಟ್ ಇದರಿಂದ ನಿಮಗೆ ಒಂದು ರೆಕಗ್ನಿಷನ್ ಸಿಕ್ಕಂಗೆ, ಗ್ರೇಡೆಡ್ ಆರ್ಟಿಸ್ಟ್ ಅಂತ. ಅಂದ್ರೆ ನಿಮ್ಗೆಲ್ಲೂ ಅನ್ಸಿರ್ಲಿಲ್ವಾ ಮ್ಯೂಸಿಕ್ ಅಲ್ಲಿ ಥ್ರೂ ಔಟ್ ಇರೋದ್ ಕಷ್ಟ ಆದೀತು? ಇಲ್ಲ ಅಂದ್ರೆ ನೀವು ಒಂದ್ಸಲ ಸಿವಿಲ್ ನಿಮ್ಮ ಸಬ್ಜೆಕ್ಟ್ ಓರಿಯೆಂಟೆಡ್ ಕೆಲಸ ಮಾಡಿರ್ತೀರ, ಸೊ ಮತ್ತೆ ಏನಕ್ಕೆ ಅನ್ಸ್ತು ನಿಮಗಿಲ್ಲ ಮ್ಯೂಸಿಕ್ ಆಲ್ ಗುಡ್ ಅಂತ ಹೇಳ್ಕೊಂಡು ಅನ್ಸಿರೋದಕ್ಕೆ ರೀಸನ್ ಏನಾರು ಇತ್ತಾ ಅಂತ ಹೇಳಿ? ಇದೆ, ಖಂಡಿತ ಇದೆ. ಅಂದ್ರೆ ನಂದು ಶುರು ಆಗಿದ್ದು ಇದ್ರಲ್ಲಿ ಅಂದ್ರೆ ನಮ್ ತಾಯಿ ತಂದೆಯವರಿಂದಾನೆ. ಅಮ್ಮ ಖುದ್ದು ಅವರೇ ವೀಣೆ ಕಲಿತಿದ್ರು, ಸಂಗೀತ ಕಲಿತಿದ್ರು. ಶಿ ವಾಸ್ ಅ ವಂಡರ್ಫುಲ್ ಟೇಲರ್. ನಾನು ಎಲ್ಲಾ ಬಟ್ಟೆ ಎಲ್ಲ ಅವರೇ ಹೊಲಿತಿದ್ರು. ಶಿ ಹರ್ಸೆಲ್ಫ್ ವಾಸ್ ಅ ವೆರಿ ಎಂಥೂಸಿಯಾಸ್ಟಿಕ್ ಅಂಡ್ ಎಲ್ಲದರಲ್ಲೂ ಇಂಟ್ರೆಸ್ಟ್ ಕೊಟ್ಟು ಮಾಡು 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 ಅಂತ ತುಂಬಾ ಪುಷ್ ಮಾಡೋರು ಅಮ್ಮ ಅಪ್ಪ. ಅಪ್ಪಂಗೆ ತುಂಬಾ ಚೆನ್ನಾಗಿ ಹಾಡ್ತಿದ್ರು, ಬಟ್ ಎಲ್ಲೂ ಕೆಲಸ ಇದು ಅದು ಅನ್ಕೊಂಡು ಎಲ್ಲೂ ಕಲಿಯಕ್ಕಾಗಿಲ್ಲ, ಬಟ್ ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಹಾಗಾಗಿ ನನಗ್ ತುಂಬಾ ಪುಷ್ ಮಾಡಿದ್ರು ಇಬ್ರು. ಅಣ್ಣ ತಬ್ಲಾ ಕಲಿತಿದ್ದ, ಹಾಗಾಗಿ ನನ್ಗೆ ಅಭ್ಯಾಸದ ಜೊತೆ ಅಕಾಡೆಮಿಕ್ಸ್ ಅಲ್ಲೂ ನಾನು ಟಾಪ್ ಮಾಡ್ತಿದ್ದೆ, ಯೂಶಲಿ ಫಸ್ಟ್ ಆರ್ ಸೆಕೆಂಡ್, ಅದು ಬಿಟ್ರೆ. ಸೊ ಪ್ಯಾರಲಲಿ ಮ್ಯೂಸಿಕ್ಕು ಡ್ಯಾನ್ಸು ಎರಡೂ ಹೋಗ್ತಿದ್ದೆ. ಜೊತೆಗೆ ಕರಕುಶಲ ತುಂಬಾ. ಅಮ್ಮ ಏನೇ ಕ್ರಿಯೇಟಿವಿಟಿ ಇದ್ರೂ ಮನೇಲೆ ಮಾಡೋದು, ಡೂ ಇಟ್ ಯೋರ್ ಸೆಲ್ಫ್ ಅಂತಾರಲ್ಲ, ಇವಾಗೆಲ್ಲ ಸಾರಿ ಕೂಡ ಮೇಡಮ್ ಪ್ರಿಪೇರ್ ಮಾಡಿರೋದು ಅಂತ ಗೊತ್ತು. ನಾನು ಅದೇ ಅನ್ಕೊಂಡೆ, ಏನಂತ ಹೇಳಿದ್ರೆ ಒಂಥರ ಫುಲ್ ಮೀಲ್ಸ್ ತರ ಅನ್ಸ್ತಿದೆ ನಂಗೆ. ಅನ್ನ ತರ ಸಂಗೀತ ಇದೆ, ಸಾಂಬಾರ್ ತರ ಭರತನಾಟ್ಯ ಇದೆ. ಸೊ ಏನ್ ಹೇಳೋದು, ಇಲ್ಲಿ ಉಪ್ಪಿನಕಾಯಿ ಯಾವ್ದಕ್ಕೆ ಕಂಪೇರ್ ಮಾಡ್ಬೋದು ನಾವು ಒಂದ್ಸಲ? ಯಾಕಂದ್ರೆ ಈ ಉಪ್ಪಿನಕಾಯಿ ಅನ್ನೋಂಥದ್ದು ಟೇಸ್ಟಿಗೆ, ಸೊ ಅದಿಲ್ಲ ಅಂದ್ರೂ ಊಟ ಕಂಪ್ಲೀಟ್ ಅಂತ ಫೀಲ್ ಆಗಲ್ಲ. ಈ ತರ ಆಟಗಳನ್ನೆಲ್ಲ ಅದಕ್ಕೆ ಕಂಪೇರ್ ಮಾಡ್ಬೋದೇನೋ? ಸೊ ಫುಲ್ ಒಂದು ಫೋಕಸ್ ಅಂತ ಇರುತ್ತೆ ನಿಮಗೆ ಆ ದಾರಿ ಹಿಂಗ್ ಸಿಕ್ಕಾಗ. ಬಿಕಾಸ್ ಎವ್ರಿವೇರ್ ದರ್ ಇಸ್ ಸೈನ್ಸ್, ಎವ್ರಿವೇರ್ ದರ್ ಇಸ್ ಆರ್ಟ್. ಸೊ ನೀವು ಒಂದು ಲಾಜಿಕ್ ಆರ್ ಒಂದು ಡೆಡಿಕೇಶನ್ ಒಂದು ಅರ್ಥ ಮಾಡ್ಕೋತೀರಾ ಅಂದ್ರೆ ದ ಸೇಮ್ ಅಪ್ಲೈಸ್ ಟು ಅನದರ್ ಆರ್ಟ್. ಇಟ್ ಇಸ್ ಜಸ್ಟ್ ಅ ಡಿಫ್ರೆಂಟ್ ಆರ್ಟ್ ಫಾರ್ಮ್, ಬಟ್ ಯುವರ್ ಡೆಡಿಕೇಶನ್ ಇಸ್ ದ ಸೇಮ್. ನಿಮ್ಗೊಂದ್ಸರ್ತಿ ಆ ಇಂಟ್ರೆಸ್ಟ್ ಬಂದ್ಬಿಡ್ತು ಅಂದ್ರೆ ಅದು ಕಲಿಬೇಕು ಅಂತ ಬಂದ್ರೆ ಸಾಕು. ಇದು ಕಷ್ಟ, ಅದು ಈಸಿ ಅಂತ ಯಾವುದೂ ಇಲ್ಲ. ಅಡುಗೆ ಮಾಡೋದು ಒಂದು ಆರ್ಟ್, ಇಟ್ ಇಸ್ ನಾಟ್ ಈಸಿ. ಬಟ್ಟೆ ಒಗೆಯೋದು ಒಂದು ಆರ್ಟ್, ಹಾಡು ಹಾಡೋದು ಒಂದು ಆರ್ಟ್, ಎಲ್ಲಾನು ಒಂದು ಆರ್ಟು. ಬಟ್ ಅದ್ರದ್ದು ನಾವ್ ಎಷ್ಟು ಅದಕ್ಕೆ ನಮ್ಮ ಶ್ರಮ ಹಾಕ್ತಿವಿ, ಇಂಟ್ರೆಸ್ಟ್ ತೋರಿಸ್ತೀವಿ, ಐ ಥಿಂಕ್ ಅಷ್ಟು ನಮಗದು ಕೊಡುತ್ತೆ. ಕರೆಕ್ಟ್. ಬಟ್ ಇವಾಗ ನೀವು ಹೇಳಿದ್ರಲ್ಲ ಏನಂದ್ರೆ ಕುಕಿಂಗ್ ಇಸ್ ಆಲ್ಸೋ ಆರ್ಟ್, ಅಥವಾ ನಾವು ಬಟ್ಟೆ ವಾಶ್ ಮಾಡೋದು ಸಹ ಆರ್ಟ್ ಅಂತ ಹೇಳಿ. ಈಗ ಸಿಂಗರ್ ನಿಮ್ ಒಳಗಡೆ ಇದ್ದಾಗ ಕುಕಿಂಗ್ ಮಾಡ್ಬೇಕಾದ್ರೆ ಯಾವ ಸಾಂಗ್ ಹಾಡ್ತೀರಾ, ಬಟ್ಟೆ ವಾಶ್ ಮಾಡಿದಾಗ ಯಾವ ಸಾಂಗ್ ಹಾಡ್ತೀರಾ? ಇದೆಲ್ಲ ಕ್ಯೂರಿಯಾಸಿಟಿ ನನಗೆ. ಹೆಂಗಿರುತ್ತೆ ನಿಮ್ದು? ಈಗ ಒಂದು ಸಿಂಪಲ್ ಒಂದು ಸುಮ್ಮನೆ ಐ ಥಿಂಕ್ ಅದು ಆಸ್ ಆರ್ಟಿಸ್ಟ್ ನಮ್ಗೆ ಅದು ಎಷ್ಟು ತಲೆಯಲ್ಲಿ ಗುನುಗುನುಗುನು ಓಡ್ತಾ ಇರುತ್ತೆ ಅಂದ್ರೆ, ಈಗ ವಾಷಿಂಗ್ ಮೆಷಿನ್ ಆನ್ ಆದ ತಕ್ಷಣ ಒಂದ್ ಸೌಂಡ್ ಬರುತ್ತೆ, ಆಫ್ ಆದ ತಕ್ಷಣ ಟಿಂಗ್ 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 ಅಂತ ಬರುತ್ತೆ. ನಮಗೆ ಅದು ತಲೆ ನಿಲ್ಲಲ್ಲ. ಸಡನ್ ಆಗಿ ಸಾ ಗ ಪ ಗ ಪ ಸಾ ಅಂತ ಅದು ಬಂದು ಬಿಡುತ್ತೆ. ಅಂದ್ರೆ ಯು ಸ್ಟಾರ್ಟ್ ಅನಲೈಸಿಂಗ್ ಥಿಂಗ್ಸ್ ಬೈ ಡಿಫಾಲ್ಟ್ ಥ್ರೂ ಅನ್ ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ. ಓಕೆ. ಅಂಡ್ ಈ ನೀವು ಯಾವುದೇ ಕಲೀರಿ, ಆರ್ಟ್ ಆಗಲಿ ಎಜುಕೇಶನ್ ಆಗಲಿ, ಐ ಥಿಂಕ್ ಪೇಷನ್ಸ್ ಅಂಡ್ ಪರ್ಸಿವೆರೆನ್ಸ್ ತುಂಬಾ ಇಂಪಾರ್ಟೆಂಟ್. ಈಗ ಒಂದು ಟಾಸ್ಕ್ ತರ ಕೊಡೋದಾದ್ರೆ, ಈಗ ಬಟ್ಟೆ ವಾಶ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಏನಂದ್ರೆ ತುಂಬಾ ಕೊಳೆ ಇದೆ ಬಟ್ಟೆಲಿ, ಎಷ್ಟು ತಿಕ್ಕಿದ್ರೂ ಹೋಗ್ತಿಲ್ಲ. ಇವಾಗ ಯಾವ ತರ ಹಾಡ್ ಬರುತ್ತೆ ನಿಮ್ ಮನ್ಸಲ್ಲಿ? ಮೇಡಮ್ ಹತ್ರ ವಿತ್ ಆಕ್ಷನ್ ಕೇಳ್ಬೋದು, ಯಾಕಂದ್ರೆ ಶಿ ಇಸ್ ಆಲ್ಸೋ ಡಬ್ಬಿಂಗ್ ಆರ್ಟಿಸ್ಟ್. ಸೊ ಆರ್ಟಿಸ್ಟಿಗೆ ವಾಯ್ಸ್ ಕೊಡೋ ಅಂತ ಟ್ಯಾಲೆಂಟ್ ಇರೋ ಕಾರಣ ಆಕ್ಟಿಂಗ್ ಅಂತ ಅಫ್ಕೋರ್ಸ್ ಬರುತ್ತೆ ಅಂತ ಕಾಣಿಸುತ್ತೆ. ಸೊ ವಿತ್ ಆಕ್ಷನ್ ಹೇಳೋದಾದ್ರೆ? ವಿತ್ ಆಕ್ಷನ್, ಓಕೆ. ಪ್ರಾಕ್ಟಿಕಲಿ ಸ್ಪೀಕಿಂಗ್ ನಾವು ಯೂಶಲಿ ವಾಷಿಂಗ್ ಮೆಷಿನ್ ಹಾಕ್ಬಿಡ್ತೀವಿ ಬಟ್ಟೆ. ಬಟ್ ಇದೊಂದು ಮಾಡಿದೀನಿ ನಾನು ಆಕ್ಚುಲಿ. ಈಗ ತುಂಬಾ ಒಂದೊಂದ್ ಸರ್ತಿ
ಪಾತ್ರೆ ಬಿದ್ದಿರತ್ತೆ, ಬೇರೆ ಆಪ್ಷನ್ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ರೂಟೀನ್ ನಿಮ್ದು ಮತ್ತೆ ಪಟ 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 ಚಾಲು ಆಗುತ್ತೆ. ಸೊ ಯು ಹ್ಯಾವ್ ಟು ಮೋಟಿವೇಟ್ ಯೋರ್ ಸೆಲ್ಫ್, ಬಿಕಾಸ್ ಯು ಹ್ಯಾವ್ ನೋ ಅದರ್ ಆಪ್ಷನ್. ಇದು ಮಾಡ್ಬೇಕು, ಅದು ಮಾಡ್ಬೇಕು, ಸುಸ್ತಾಗಿದೆ ಬಟ್ ಮಾಡ್ಬೇಕು. ಸೊ ಒಂದ್ಸರ್ತಿ ನಾನೇನ್ ಮಾಡಿದೆ ಟು ಮೇಕ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೈ ಓನ್ ಸೆಲ್ಫ್. ಇವತ್ತು ರೀಸೆಂಟ್ಲಿ ಚರಣ್ ರಾಜ್ ಅವ್ರದ್ದು ಹೋರಾಟ ಹೋರಾಟ ಅಂತ ಒಂದು ರ್ಯಾಪ್ ಹಾಡು ಬಂತು ಇದ್ರಲ್ಲಿ, ಸಪ್ತಸಾಗರದಾಚೆಯಲ್ಲೋ ಅಂತ. ಅದು ಎಷ್ಟು ಚೆನ್ನಾಗಿದೆ, ಸಚ್ ಅ ಬ್ಯೂಟಿಫುಲ್ ಬ್ಲೆಂಡ್ ಆಫ್ ರ್ಯಾಪ್ ಅಂಡ್ ಹಿಂದೂಸ್ತಾನಿ. ಕೀರ್ತನ್ ಹೊಳ್ಳ ಅವ್ರು ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ಚರಣ್ ರಾಜ್ ಅವ್ರು ಇದು ಮಾಡಿದ್ದಾರೆ. ಸೊ ಆ ಮ್ಯೂಸಿಕ್ಗೆ ನಾನು ಅದನ್ನ ತಿಕ್ಕೋದು ತೊಳೆಯೋದು ವಿದಿನ್ ಮಿನಿಟ್ಸ್ ಇಟ್ ವಾಸ್ ಓವರ್. ಸೊ ಐ ಥಿಂಕ್ ಇಟ್ ಇಸ್ ಹೌ ವಿ ಮೇಕ್ ಎನಿಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಎನಿಥಿಂಗ್ ಕ್ಯಾನ್ ಬಿ ಬೋರಿಂಗ್, ಎನಿಥಿಂಗ್ ಕ್ಯಾನ್ ಬಿ ಇಂಟ್ರೆಸ್ಟಿಂಗ್ ಆಸ್ ಪರ್ ಯೋರ್ ಆಟಿಟ್ಯೂಡ್. ಸೊ ಹಾಗಾಗಿ ಹೋಗ್ತಾ ಹೋಗ್ತಾ ಅದು ಅಮ್ಮ ಪುಷ್ ಮಾಡಿದ್ರು. ಸೊ ಸಂಗೀತ, ಡ್ಯಾನ್ಸ್ ಸ್ಕಿಪ್ ಮಾಡ್ತಿದ್ದಾರೆ ಮೇಡಮ್, ನೋ ಬಟ್ ಅದ್ರಲ್ಲಿ ಮ್ಯೂಸಿಕ್ ಬರುತ್ತೆ. ಒಂದ್ ಸ್ವಲ್ಪ ಹಿಂಗ್ ತಗೋ, ಹಿಂಗೆ 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 ಡಿಜೆ ಮಾಡ್ತಾರಲ್ಲ ಆತರ ಹಿಂಗೆ 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 ಮಾಡ್ಕೊಂಡು ಪಾತ್ರೆ ಹಿಂಗೆಲ್ಲ ತೊಳೆದು ಮಾಡಿ ಹಾಕಿ ನೀಟಾಗೆಲ್ಲ ತಿಕ್ಕಿ ಈ ನೀರ್ ಬಿಡುವಾಗ್ಲೂ ಹಿಂಗೆ ಹಿಂಗೆ ಡಿಜೆ ಮಿಕ್ಸ್ ತರ ಹೇಗೂ ರ್ಯಾಪ್ ಇದೆ ಅದು. ಸೊ ಆ ತರ ಮಾಡಿ ಇಂಟ್ರೆಸ್ಟಿಂಗ್ ಮಾಡ್ಕೊಂಡಿರ್ತೀವಿ. ಹಿಂದಿನ ರೆಟ್ರೋ ಸ್ಟೈಲ್ ಆಫ್ ಸಿಂಗ್ ಅಂತ ಹೇಳಿ ಬಂದಾಗ ಸೊ ಯಾವ ಹಾಡು ತುಂಬಾ ಇಷ್ಟ ಆಗುತ್ತೆ? ಒಂದ್ 5 ಟಾಪ್ 5 ಹೇಳ್ಬೋದಾ? ಓ ಎಸ್, ತುಂಬಾ ತುಂಬಾ ಅಂದ್ರೆ ತುಂಬಾ ಒಳ್ಳೊಳ್ಳೆ ಹಾಡುಗಳಿದೆ. ಅದರಲ್ಲಿ ಬರೀ 5 ಅಂತ ಪಿಕ್ ಮಾಡೋದು ಕಷ್ಟ, ಬಟ್ ಸ್ಟಿಲ್ ಕೆಲವೊಂದು ಪಾಪ್ಯುಲರ್ ಸಾಂಗ್ಸ್ ಇದೆ. ಅದರಲ್ಲಿ ಒಂದು ತುಂಬಾ ಬ್ಯೂಟಿಫುಲ್ ಆಗಿ ಕಂಪೋಸ್ ಮಾಡಿದ್ದಾರೆ. ಒಲುಮೆ ಪೂಜೆಗೆಂದೇ ಕರಿಯ ಕೇಳಿ ಬಂದೆ, ರಾಗತಾನ ಪ್ರೇಮಗಾನ ಸಂಜೀವನ. ಇದೊಂದು ಡ್ಯೂಯೆಟ್ SPB ಹಾಗೂ S ಜಾನಕಿ ಅವರದು. ಆಮೇಲೆ LR ಈಶ್ವರಿ ಅವ್ರದ್ದು ಒಂದು ತುಂಬಾ ಫೇಮಸ್ ಹಾಡಿದೆ, ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಳಿಗೆ ಬಂದಾಗ ನೀ ಅರಿವೆ ಸಂಚು, ಜೋಕೆ ಲಾ 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 ಲಾ. ಇದೊಂದಿದೆ. ಆಮೇಲೆ ಇನ್ನೊಂದು ತುಂಬಾ ಪೆಪ್ಪಿ ಆಗಿರೋದು, ವೆರಿ ಫಾಸ್ಟ್ ನಂಬರ್ ಅಂತ ನೋಡಿದಾಗ, ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನು ತಂದಾನು ತಾನು ತಾನು ತಂದಾನು ತಾನು ತಾನು ತಂದಾನು ತಾನು ತಾನು ತಂದಾನು ತಾನು, ನಾನಯ್ಯ ಬೊಂಬೆ ನಾನಯ್ಯ. ಓ ಓ ಓ ಓ ಓ ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಸೂಪರ್. ಆಮೇಲೆ ವೆರಿ ಫೇಮಸ್ S ಜಾನಕಿ ಅವ್ರದ್ದು, ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ಕನ್ನಡ ಸಾಂಗ್ ಅಂತ ಹೇಳಿ ಬಂದಾಗ, ಎಸ್ಪೆಷಲಿ ಚಿತ್ರಗೀತೆಗಳು ಅಂತ ಹೇಳಿ ಬಂದಾಗ, ನಿಮಗೆ ಟಾಪ್ 5 ಅಲ್ಲಿ ನಿಲ್ವಂತ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಮ್ಯೂಸಿಕ್ ಅಂತ ಬಂದಾಗ ಸಿಂಗರ್, ಭಾಷೆ, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲಾನು ಬರುತ್ತೆ. ಅವಾಗ ಮ್ಯೂಸಿಕ್ ಅಂತ ಎಂಜಾಯ್ ಮಾಡ್ತೀವಿ, ಊರ ಅಂತ ಇಲ್ಲ. ಸೊ ಒನ್ ಆಫ್ ದ ಟಾಪ್ ಸಿಂಗರ್ಸ್ ಇಸ್ ಅನ್ಡೌಟೆಡ್ಲಿ ಲತಾ ಮಂಗೇಶ್ಕರ್, ಶ್ರೇಯಾ ಘೋಷಾಲ್. ನಮ್ಮ ಕನ್ನಡದವರೇ ಅಂದರೆ
ಎಸ್ ಜಾನಕಿ ಅವರು, ಅನುರಾಧ ಭಟ್ ತುಂಬ ಚೆನ್ನಾಗಿ ಹಾಡ್ತಾರೆ, ಅರ್ಚನಾ ಮಾನಸ ಹೊಳ್ಳ ಅಂತ ಇದ್ದಾರೆ. ಇವ್ರೆಲ್ಲರದ್ದು ಒಂದೊಂದು ಹಾಡಾಡಿ ನೋಡೋಣ, ಒಂದೊಂದು ಲೈನ್. ಓಕೆ. ಎಸ್ ಜಾನಕಿ ಅಮ್ಮಂದು ಯಾವ ಸಾಂಗ್ ನೆನಪಾಗುತ್ತೆ? ಓಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ಆ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಇದು SPB ಅವ್ರ ಜೊತೆ ಎಸ್ ಜಾನಕಿ ಅವರು ತುಂಬಾ ವೆರಿ ಪಾಪ್ಯುಲರ್ ಸಾಂಗ್ ಇದು. ಶ್ರೇಯಾ ಘೋಷಾಲ್ ಅಂತ ಶ್ರೇಯಾ ಘೋಷಾಲ್ ಅಂತ ಬಂದಾಗ ತುಂಬಾ ಒಳ್ಳೊಳ್ಳೆ ಹಾಡುಗಳಿದೆ. ಅದರಲ್ಲೊಂದು ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ, ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ಅನುರಾಧ ಭಟ್ ಅವ್ರದ್ದು ಒಂದು ವೆರಿ ಪಾಪ್ಯುಲರ್ ಸಾಂಗ್ ಇದೆ, ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಬರೆದಿರೋದು, ಅಪ್ಪ ಐ ಲವ್ ಯು ಪಾ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ನೀವಾಗ್ಲೇ ಮಾತನಾಡ್ತಾ ಹೇಳಿದ್ರು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಆಗಿರೋದು ಆಫ್ಟರ್ ಮ್ಯಾರೇಜ್ ಅಂತ ಹೇಳಿ. ಸೊ ಅಫ್ಕೋರ್ಸ್ ಅದೊಂದು ಮೇನ್ ಸ್ಟೇಜ್ ಅಂತ ಹೇಳ್ಬೋದು, ಆಫ್ ದ ಲೈಫ್ ನಾವ್ ಅಲ್ಲೇ ಇರ್ತೀವಿ. ಸೊ ಆ ಜರ್ನಿ ಬಗ್ಗೆ ಹೇಳೋದಾದ್ರೆ, ಯಾಕಂತಂದ್ರೆ ಆ ಫ್ಯಾಮಿಲಿ, ನಿಮ್ದು ಹಸ್ಬೆಂಡ್ ಆಗಿರ್ಬೋದು, ಮಗ ಆಗಿರ್ಬೋದು, ಸೊ ಹೇಗ್ ಸಪೋರ್ಟಿವ್ ಆಗಿದ್ದಾರೆ ಈ ಫೀಲ್ಡ್ಗೆ ಅಂತ ಹೇಳಿ? ಇಲ್ಲ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆಸ್ ಐ ಸೆಡ್, ಒಂದು 4 years ನಾನು ವರ್ಕ್ ಮಾಡಿದೆ. ಆಫ್ಟರ್ 1 point ತುಂಬಾ ನನಗೆ ಕ್ರಿಯೇಟಿವ್ ಈ ಫೀಲ್ಡ್, ಭರತನಾಟ್ಯಂ ಆಗಲಿ, ಎಂಬ್ರಾಯ್ಡ್ರಿ ಮಾಡೋದಾಗ್ಲಿ, ಪೇಂಟಿಂಗ್ ಮಾಡ್ತಿದ್ದೆ, ಗ್ಲಾಸ್ ಪೇಂಟಿಂಗ್ ಮಾಡ್ತಿದ್ದೆ, ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ತಿದ್ದೆ. ಸುಮ್ಮನೆ ಮಾತ್ರ ಕೂತ್ಕೊಳ್ತಿರ್ಲಿಲ್ಲ, ಏನಾದ್ರೂ ಒಂದು ಇನ್ವಾಲ್ವಿಂಗ್ ಯೋರ್ ಸೆಲ್ಫ್ ಇನ್ ಸಮ್ ಆರ್ ದಿ ಅದರ್ ಕ್ರಿಯೇಟಿವ್ ವರ್ಕ್. ಸೊ ಆ ಥರ ಇರ್ತಿತ್ತು. 9 to 9 ಜಾಬ್ ನನಗೆ ಅದು ಅಟ್ 1 point this is not where I belong ಅನ್ನಿಸ್ತು. And my husband is also an architect. So I thought, okay, I will experiment this. ಒಂದು ನೋಡೋಣ ಹೆಂಗಿರುತ್ತೆ ಕರಿಯರ್, ಹೇಗೆ ಹೋಗುತ್ತೆ, ಬಿಕಾಸ್ ಮಲ್ಟಿಪಲ್ ಇದೆ ಆ್ಯಂಡ್ ನಂಗೆ ಅದರಲ್ಲೇ ಇಂಟ್ರೆಸ್ಟ್ ಇರೋದ್ರಿಂದ, ವೆನ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ಯುವರ್ ಪ್ಯಾಷನ್ ಇಸ್ ಯುವರ್ ಪ್ರೊಫೆಷನ್, ಇಟ್ ಕ್ಯಾನ್ ನೆವರ್ ಬಿಕಮ್ ಬೋರಿಂಗ್. ಸೊ ನಿಮ್ಗೆ ಅದರಲ್ಲಿ ಖುಷಿ ಕೊಡೋದ್ರಿಂದ ನಿಮ್ಗದು ಬೋರ್ ಅಂತ ಆಗಲ್ಲ. ಅಯ್ಯೋ ಎದ್ದು ಹೋಗ್ಬೇಕಾ, ಅಯ್ಯೋ ಕೆಲಸ ಮಾಡ್ಬೇಕಾ, ಅಯ್ಯೋ ಎಷ್ಟು ದುಡಿಬೇಕು, ಈ ಆಟಿಟ್ಯೂಡ್ ಬರೋದೇ ಇಲ್ಲ, ಬಿಕಾಸ್ ಯು ಲವ್ ಯುವರ್ ಜಾಬ್. ಸೊ ಆ ಇಂಟ್ರೆಸ್ಟ್ ಅನ್ನೋದು ಯಾವಾಗಲೂ ಇರುತ್ತೆ. ನಿಮ್ಗೆ ಸುಸ್ತಾದ್ರೂ ಕೂಡ ಸುಸ್ತಾಗುತ್ತೆ, ಬಟ್ ನೆಕ್ಸ್ಟ್ ಡೇ ಯುವರ್ ಅಗೇನ್ ರೆಡಿ, ಬಿಕಾಸ್ ದಟ್ ಇಸ್ ವಾಟ್ ಯು ಡೂ ಇಸ್ ವಾಟ್ ಯು ಲವ್, ಆ್ಯಂಡ್ ವಾಟ್ ಯು ಲವ್ ಇಸ್ ವಾಟ್ ಯು ಡೂಯಿಂಗ್. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಟು ಬಿ ಅನ್ ಆರ್ಟಿಸ್ಟ್ ಆ್ಯಂಡ್ ಲಕ್ಕಿ ಟು ಹ್ಯಾವ್ ಬೀನ್ ಇನ್ ದಟ್ ಪ್ರೊಫೆಷನ್. ನಂಗೆ ಇಷ್ಟ ಇರೋದನ್ನ ನಾನು ಮಾಡ್ತಾ ಇದ್ದೀನಿ. ತುಂಬಾ ಜನರಿಗೆ ಅವಕಾಶ ಸಿಗಲ್ಲ. ಪಾಪ ಏನೋ ಇಂಟ್ರೆಸ್ಟ್ ಒಂದಿರುತ್ತೆ, ನಾನು ಹಿಂಗಾಗಬೇಕು ಅನ್ಕೊಂಡಿದ್ದೆ, ಬಟ್ ನಾನು ಇದನ್ನ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಬಿಕಾಸ್ ಆಫ್ ಕಮಿಟ್ಮೆಂಟ್ಸ್.
ಆ ರೀತಿ ನೋಡಿದಾಗ ನನಗಿಷ್ಟ ಇರೋದನ್ನೇ ನಾನು ಮಾಡ್ತಾ ಇದ್ದೀನಿ. ನನಗೆ ಚೂಸ್ ಮಾಡ್ಕೊಳ್ಳೋ ಆ ಭಾಗ್ಯ ಸಿಕ್ಕಿದೆ. ಸೊ ಐ ಆಮ್ ವೆರಿ ಕಂಟಿನ್ಯೂ ಮಾಡ್ಲಿಕ್ಕೆ ಸಪೋರ್ಟಿವ್ ಆಗಿದ್ರು. ಖಂಡಿತ ಹೌದು. ಸೊ ನಾನು ಅದು ಇಂಜಿನಿಯರಿಂಗ್ ಮಾಡಿ, ಸಿನ್ಸ್ ನನ್ನ ಹಸ್ಬೆಂಡು ಆರ್ಕಿಟೆಕ್ಟ್ ಇರೋದ್ರಿಂದ ಅವ್ರದ್ದು ಪ್ರೈವೇಟ್ ಪ್ರಾಜೆಕ್ಟ್ಸ್ ಅದು ಇದು ಬಂದ್ರೆ ನಾನು ಅವ್ರಿಗೂ ಹೆಲ್ಪ್ ಮಾಡ್ತಾ ಇದ್ದೆ. ಸೊ ಕಂಪ್ಲೀಟ್ಲಿ ಬಿಟ್ಟಿರ್ಲಿಲ್ಲ. ಮನೆಯಿಂದಾನೇ ಲ್ಯಾಪ್ಟಾಪ್ ಅಲ್ಲಿ ಡಿಸೈನ್ಸು, ಮನೆದು ಪ್ಲಾನ್ಸು, ವಾಟ್ ಎವರ್ ಅದು ಏನ್ ಬೇಕೋ ಅದು ಮಾಡ್ತಿದ್ದೆ. ಸಂಗೀತ ಹೇಳ್ಕೊಡ್ತಿದ್ದೆ, ಸಂಗೀತ ಕಲಿತಿದ್ದೆ. ಭರತನಾಟ್ಯಂ ನಾನು ಹೇಳ್ಕೊಡ್ತಿದ್ದೆ, ಜೊತೆಗೆ ಕಲಿಯಕ್ಕೂ ಹೋಗ್ತಿದ್ದೆ. ಅಂಡ್ ಅಟ್ ಒನ್ ಪಾಯಿಂಟ್ ಸ್ಲೋಲಿ ಇದು ರೆಕಾರ್ಡಿಂಗ್ ಕರಿಯರ್ ಶುರು ಆಯ್ತು. ಹೀಗೊಬ್ರು ಸಿಂಗರ್ ಇದ್ದಾರೆ, ಚೆನ್ನಾಗಿ ಹಾಡ್ತಾರೆ ಅಂತ ಆ ರೆಫರೆನ್ಸ್ ಸಿಕ್ಕಿ ನಾವು ಸ್ಟುಡಿಯೋಸ್ಗೆ ಹೋಗಿ ಅಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ಸ್ ಬೆಳೆದು ಸ್ಟುಡಿಯೋಸ್ ಹೋಗಿ 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 ಹೆಂಗ್ ಲಿಂಕ್ ಅದೇ ನಾನು ಕೇಳ್ಬೇಕು ಅಂತ ಅನ್ಕೊಂಡೆ. ಯಾಕೆಂತಂದ್ರೆ ನೀವ್ ಹೇಳ್ದಂಗೆ ಸಿಂಗರ್ ಆಗಿ ಇರೋದು ಓಕೆ, ಸೊ ರೆಕಗ್ನೈಸೇಷನ್ ಸಿಗೋದಾಗಿರ್ಲಿ ಅಥವಾ ಅದೇ ಫೀಲ್ಡ್ ಅಲ್ಲಿ ನಾವು ಕಂಟಿನ್ಯೂ ಮಾಡ್ಬೇಕಾದ್ರೆ ಅವಕಾಶಗಳು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟವ್ರು ಯಾರು ಅಂತ ಹೇಳಿ? ಕರೆಕ್ಟ್ ಆಗಿ ನಾನು ಇದ್ ಮಾಡ್ಬೇಕು ಅಂದ್ರೆ ಈ ಫೀಲ್ಡ್ಗೆ ನಮ್ಮ ಗುರುಗಳು ಶ್ರೀಕಾಂತ್ ಕುಲಕರ್ಣಿ ಅಂತ ಅವರು ಹಾಗೂ ಶಂಕರ್ ಶಾನ್ಭೋಗ್ ಸರ್, ಅವರಿಬ್ರು ನನಗೆ ಸ್ಟುಡಿಯೋ ಇಂಟ್ರೊಡಕ್ಷನ್ ಅಂತ ಮಾಡಿದ್ದೆ ಅವರು. ಸೊ ಸ್ಟುಡಿಯೋಗೆ ಹೋಗಿ ಶಂಕರ್ ಶಾನ್ಭೋಗ್ ಸರ್ ನನಗೆ ಮೊದಲನೇ ಅವಕಾಶ ಕೊಟ್ಟರು ನನಗೆ ಸ್ಟುಡಿಯೋಲ್ಲಿ ಹಾಡಕ್ಕೆ. ಆವಾಗ MSIL ಅವ್ರದ್ದು ಒಂದು ವಚನ ಪ್ರಾಜೆಕ್ಟ್ ಬಂದಿತ್ತು. ಅವಾಗೆಲ್ಲಾನು ಕ್ಯಾಸೆಟ್ಸ್ ಬರ್ತಿತ್ತು, ಕ್ಯಾಸೆಟ್ಸು, ಫ್ಲಾಪಿ, CD ಈ ಥರ ಬರ್ತಾ ಇತ್ತು. ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಇದ್ರೂ ಕೂಡ ಆಕ್ಸೆಸಿಬಿಲಿಟಿ ತುಂಬ ಕಮ್ಮಿ ಇತ್ತು ನಾರ್ಮಲ್ ಜನರಿಗೆ. ಇಟ್ ವಾಸ್ ಎಟ್ ಅ ವೆರಿ ಆಲ್ ಇಂಡಿಯಾ ಲೆವೆಲ್ ಆರ್ ಟಾಪ್ ಇದು ಮಾತ್ರ. ಅದರ್ವೈಸ್ ಮೇನ್ ಆಗಿ ಓಡ್ತಿದ್ದಿದ್ದೆ ಕ್ಯಾಸೆಟ್ಸ್. ಅವಾಗ ಕ್ಯಾಸೆಟ್ಸು, ಆಮೇಲೆ ಲೇಟರ್ ಆನ್ CDs, ಫ್ಲಾಪೀಸ್, ಆಮೇಲೆ MP3. ಒಂದು 100 ಹಾಡು ಒಂದೇ ಸೀರಿಯಲ್ ಸಿಕ್ಬಿಡೋದು ನಿಮಗೆ. ಇಲ್ಲಾಂದ್ರೆ ಹಾರ್ಡ್ಲಿ ಸಮ್ 7-8 ಸಾಂಗ್ಸ್ ಒಂದು ಸೀರಿಯಲ್ ಆ ಥರ ಬರ್ತಾ ಇತ್ತು. ಸೊ ಅಗೇನ್ ಎವಲ್ಯೂಷನ್ ಆಫ್ ಹೌ ಇಟ್ ಮ್ಯೂಸಿಕ್ ಗ್ರ್ಯೂ ಅಂತ. ಸೊ ಆವಾಗ ನಾನು ಅದು ವಚನ ಹಾಡಿದ್ದೆ ಫಸ್ಟ್. ಅದಾದ್ಮೇಲೆ ಏನಾಯ್ತು, ಈಗ ಒಂದು ಸ್ಟುಡಿಯೋ ಅಂತ ಬಂದಾಗ ಅಲ್ಲಿ ಸುಮಾರು ಜನ ಆರ್ಟಿಸ್ಟ್ ಬರ್ತಾರೆ, ಕನೆಕ್ಟ್ ಆಗ್ತಾರೆ. ಸೊ ಅಲ್ಲಿ ಚೆನ್ನಾಗಿ ಹಾಡ್ತೀರಾ ಅಂದ ತಕ್ಷಣ ನಂಬರ್ ತೊಗೊಂಡಿರ್ತಾರೆ. ಈಗ ಸಪೋಸ್ ಯಾರೋ ಮ್ಯೂಸಿಕ್ ಡೈರೆಕ್ಟರ್ಗೆ ಇನ್ ಜನರಲ್ ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್, ನನಗೆ ಒಬ್ರು ಸಿಂಗರ್ ಬೇಕಾಗಿದ್ರು, ಒಂದು ಅರ್ಜೆಂಟ್ ರಿಕ್ವೈರ್ಮೆಂಟ್ ಇತ್ತು, ಇದೊಂದು ಹಾಡಿದೆ, ಯಾರಾದ್ರೂ ಗೊತ್ತಿದ್ದಾರಾ? ಈಗ ಅವ್ರಿಗೆ ಪರಿಚಯ ಇರೋರು ಇರ್ತಾರೆ, ಬಟ್ ಅವರು ಒಂದು ಸರ್ಚಲ್ಲಿ ಇರ್ತಾರೆ, ಯಾವುದಾದ್ರೂ ಹೊಸ ವಾಯ್ಸ್ ಇಲ್ಲ ಹೊಸ ಟ್ಯಾಲೆಂಟ್ ಇಲ್ಲ ಆ ಅರ್ಜೆನ್ಸಿಗೆ ನಂಗೆ ಸದ್ಯಕ್ಕೆ ಬೇಕು, ಆಮೇಲೆ ಬೇಕಿದ್ರೆ ಶ್ರೇಯಾ ಘೋಷಾಲ್ ಹತ್ರ ಹಾಡ್ಸ್ಕೊಳ್ಳೋಣ. ಸೊ ಈ ತರ ಕೆಲವ್ರಿಗೆ ಅರ್ಜೆನ್ಸಿ ಇರುತ್ತೆ, ಕೆಲವ್ರಿಗೆ ಎಕ್ಸ್ಪೆರಿಮೆಂಟ್ ಮಾಡೋ ಅಷ್ಟು ಟೈಮ್ ಇರುತ್ತೆ, ಕೆಲವ್ರಿಗೆ ಇರಲ್ಲ. ಸೊ ಆ ತರ ಇದ್ದಾಗ ಆ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಂಡಾಗ ಯು ಕ್ಯಾನ್ ಶೋ ಯುವರ್ ಟ್ಯಾಲೆಂಟ್. ಕರೆಕ್ಟ್. ಸೊ ಆ ಥರ ಟ್ರ್ಯಾಕ್ ಸಿಂಗಿಂಗ್ ಅಂತ ಶುರು ಆಯಿತು, ವೇರ್ ಯು ಸಿಂಗ್ ಅಂಡ್ ದ್ಯಾಟ್ ವಿಲ್ ಬಿ ಸಂಗ್ ಬೈ ಸಮ್ ಪಾಪ್ಯುಲರ್ ಸಿಂಗರ್. ಈಗ ಬಿಕಾಸ್ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ಅವ್ರಿಗೆ ಹಿಟ್ ಆಗಬೇಕು, ದುಡ್ಡು ಮಾಡಬೇಕು, ದಟ್ ಇಸ್ ವೈ ದೇ ಪ್ರೊಡ್ಯೂಸ್. ಸೊ ಆ ಥರ ಇದ್ದಾಗ ಏನಾಗುತ್ತೆ, ದೇ ವಿಲ್ ಆಬ್ವಿಯಸ್ಲಿ ಗೋ ಫಾರ್ ಪಾಪ್ಯುಲರ್ ನೇಮ್ಸ್. ಈಗ ಹಳೇದೆಲ್ಲ ನಾವು ನೋಡಿದ್ರೆ ಅನುರಾಧ ಪೌಡ್ವಾಲ್ ಎಷ್ಟು ಹಾಡಿದ್ದಾರೆ, ಎಸ್ ಜಾನಕಿ ಅವ್ರದ್ದು ಎಷ್ಟೊಂದಿದೆ, ಡಿವೋಷನಲ್ ಆಗಲಿ, ಸಿನಿಮಾ ಆಗಲಿ, ಪುತ್ತೂರು ನರಸಿಂಹ ನಾಯ್ಕ ಅವ್ರದ್ದು ಎಷ್ಟೊಂದಿದೆ ಡಿವೋಷನಲ್, ಫೋಕ್ ಸಾಂಗ್ಸ್ ಇದೆ, ಸಿನಿಮಾ ಹಾಡುಗಳಿದೆ, ಭಾವಗೀತೆಗಳಿದೆ, ಎಷ್ಟೊಂದಿದೆ. ರತ್ನಮಾಲಾ ಪ್ರಕಾಶ್ ಅವ್ರದ್ದು ಭಾವಗೀತೆಗಳಿದೆ. ಆಲ್ ಇಂಡಿಯಾ ರೇಡಿಯೋ ಅಲ್ಲಿ ಒಂದಷ್ಟು ಇದೆ. ಅಂದ್ರೆ ಈ ಥರ ಕ್ಯಾಸೆಟಲ್ಲೂ ತುಂಬಾ ಪಾಪ್ಯುಲರ್ ಸಾಂಗ್ಸ್ ಇದೆ. ಸೊ ಆ ಥರ ಇದ್ದಾಗ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಒಂದು ಹಾಡಿರ್ತೀವಿ, ಈಗ ಅದನ್ನ ಇನ್ನೊಂದು ದೊಡ್ಡ ಸಿಂಗರ್ ಹತ್ರ ಹಾಡಿಸ್ತಾರೆ. ಕೆಲವೊಂದು ಸರ್ತಿ ಅವರು ನಮ್ಮ ಪ್ರಾಸೆಸ್ ನೋಡಿರ್ತಾರೆ, ನಾವು ಕಲಿಯೋದು, ನಾವು ಹಾಡೋದು, ಅವ್ರಿಗೆ ಇಷ್ಟ ಆಯಿತು ಅಂದರೆ ಅದನ್ನೇ ರೀಟೈನ್ ಮಾಡ್ತಾರೆ. ಈಗ 8 ಹಾಡಿದ್ದಾಗ ಒಂದು 5-6 ಹಾಡು ಪಾಪ್ಯುಲರ್ ಹಾಡಿಸಿದ್ದಾರೆ ಅನ್ಕೊಳ್ಳಿ, ಇನ್ನೊಂದು 2 ಹಾಡಿರುತ್ತೆ. ಸೊ ನಾವು ಹಾಡಿದಾಗ ಅವ್ರಿಗೆ ಇಷ್ಟ ಆದ್ರೆ ನಮ್ದು ರಿಟೈನ್ ಮಾಡಿದ್ರೆ, ಸೊ ದಟ್ ಇಸ್ ಹೌ ಇಟ್ ಗ್ರೋಸ್. ಒನ್ ಪರ್ಟಿಕ್ಯುಲರ್ ಮೂವಿಗೆ ನಾನು ಹಾಡಿದಾಗ ಅವರ ಡೈರೆಕ್ಟರ್ ಏನಂದ್ರು, ಈಗ ಡಬ್ಬಿಂಗ್ ಅಂದ್ರೆ ಏನು, ಅಲ್ಲಿ ಆಲ್ರೆಡಿ ಇರೋದನ್ನ ನೀವು ವಾಪಸ್ ಅದನ್ನೇ ಡೈಲಾಗ್ ಹೇಳ್ಸೋದು. ಬಿಕಾಸ್ ಇಟ್ ಇಸ್ ಪ್ಲೇ ಬ್ಯಾಕ್ ಸಿಂಗಿಂಗ್ ಹೇಗೆ ಆ ಥರ ಈಗ ನೀವು ಮಾತಾಡೋದು ಹಾಗೆ ಸ್ಕ್ರೀನ್ ಮೇಲೆ ಹೇಗೆ ಬರುತ್ತೆ, ಸೊ ಅದೇ ಥರ ಒಂದು ಮೂವಿ ಥಿಯೇಟರಲ್ಲಿ ಬರಬೇಕು ಅಂದರೆ ಅದು ಪ್ರಾಸೆಸ್ ಆಗಿ ಬರಬೇಕು. ಅಲ್ಲೇ ಹಾಗೆ ಮಾತಾಡಿದ್ದು ಶೂಟಿಂಗ್ ಎಲ್ಲ ಹಾಗೆ ಕನ್ವೆ ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ಅವ್ರು ಆ್ಯಕ್ಟಿಂಗ್ ಮಾಡಿರೋದಕ್ಕೆ ಇನ್ನೊಬ್ರು ಬಂದು ವಾಯ್ಸ್ ಆ್ಯಕ್ಟಿಂಗ್ ಮಾಡ್ತಾರೆ. ದಟ್ ಇಸ್ ನಥಿಂಗ್ ಬಟ್ ಡಬ್ಬಿಂಗ್. ಕೂತ್ಕೊಂಡಲ್ಲೇ ಆ್ಯಕ್ಟಿಂಗ್ ಮಾಡೋದು, ದಟ್ ಇಸ್ ಥ್ರೂ ಯೋರ್ ವಾಯ್ಸ್. ನೀವು ಆ್ಯಕ್ಚುಲಿ ಅಳ್ತಾ ಇರಲ್ಲ, ಬಟ್ ಅಳೋ ಥರ
ಡೈಲಾಗ್ ಹೇಳ್ಬೇಕು, ನಗ್ತಾ ಇರಲ್ಲ ಅಂದ್ರೆ ಕರೆಕ್ಟ್ ವಾಯ್ಸ್ ಅಲ್ಲಿ ಆ ಮಾಡ್ಯುಲೇಷನ್ ಗೊತ್ತಾಗುವ ಆ ಆಕ್ಟರ್ ಏನ್ ಮಾಡಿದ್ದಾರೆ ಅದನ್ನ ನೀವು ಸೇಮ್ ಥಿಂಗ್ ಯು ಹ್ಯಾವ್ ಟು ಗೋ ಥ್ರೂ ಅಂಡ್ ಎಮೋಟ್ ಇಟ್ ಇನ್ ಯೋರ್ ವಾಯ್ಸ್. ಓನ್ಲಿ ಥಿಂಗ್ ಇಸ್ ಯು ಆರ್ ನಾಟ್ ಮೂವಿಂಗ್ ಎನಿವೇರ್, ಯು ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಮೈಕ್ ಅಂಡ್ ಡೂಯಿಂಗ್ ದಿ ಆಕ್ಚುಯಲ್ ಆಕ್ಟಿಂಗ್. ನೀವು ಮಾಡಿರೋದು ಯಾವ್ದಾರದು ಒಂದು ಮಾಡ್ಬೋದಾ? ಶೋರ್. ಸೊ ಒಂದು ಮೂವಿಗೆ ನಾನು ಹಾಡಿದ್ದೆ. ಅವರು ಡೈರೆಕ್ಟರ್ ಮಂಜುನಾಥ್ ಮಸ್ಕಲ್ಮಟ್ಟಿ ಅಂತ. ಅವ್ರೇನಂದ್ರು, ಈಗ ಆ ಮೂವಿಯಲ್ಲಿ ನಿಖಿತಾ ಠಕುರಾಲ್ ಅವ್ರದ್ದಿತ್ತು, ಅವ್ರಿಗೆ ಕನ್ನಡ ಸರಿಯಾಗಿ ಬರಲ್ಲ, ಬಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಕನ್ನಡ ನಮ್ಮದು ಕರೆಕ್ಟಾಗಿ ಬರಬೇಕು. ಸೊ ನೀವು ಅದರಲ್ಲಿ ಹೇಗೂ ಹಾಡಿದ್ದೀರಾ, ನಿಮ್ಮ ವಾಯ್ಸು ಚೆನ್ನಾಗಿದೆ, ಜೊತೆಗೆ ನೀವು ಡ್ಯಾನ್ಸರ್ ಕೂಡ, ಸೊ ಮಾಡ್ಯುಲೇಷನ್ಸ್ ಎಮೋಷನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ, ಯಾಕೆ ನೀವು ಡಬ್ ಮಾಡಬಾರ್ದು ಅಂದು. ಸರ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಓಕೆ ಟ್ರೈ ಮಾಡೋಣ, ಅದು ಸೂಟ್ ಆಗುತ್ತೆ ಅಂದರೆ ನಾನು ಖಂಡಿತ ಮಾಡ್ತೀನಿ ಅಂತ ನಾನು ಹೇಳಿದೆ. ಸೊ ಒನ್ ಥಿಂಗ್ ವಾಟ್ ಐ ವುಡ್ ಲೈಕ್ ಟು ಸೇ ಇನ್ ಮೈ ಲೈಫ್, ಐ ಹ್ಯಾವ್ ನಾಟ್ ಸೆಡ್ ನೋ. ಓಕೆ ಭರತನಾಟ್ಯಂ ಮಾಡ್ತೀಯಾ? ಹಾಂ, ಎಂಬ್ರಾಯ್ಡ್ರಿ, ಹಾಂ ಲೆಟ್ಸ್ ಟ್ರೈ. ಹಾಂ, ಇದು ಮಾಡ್ಬೋದಾ? ಹಾಂ ಲೆಟ್ಸ್ ಟ್ರೈ. ಅನ್ಲೆಸ್ ಯು ಟ್ರೈ, ನಿಮಗೆ ಅದು ನಿಮ್ಗೆ ಬರುತ್ತಾ ಇಲ್ವಾ ಅನ್ನೋದು ರಿಯಲೈಸ್ ಆಗಲ್ಲ. ನೀವು ಮಾಡಿ, ಅದನ್ನ ಮಾಡಿ ನೋಡಿ, ನಿಮ್ಗೆ ಇಲ್ಲ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅನ್ಸಿದ್ರೆ ನೀವು ಹಿಂದೆ ಸರ್ಕೊಳ್ಳಿ. ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದು ಮಾಡಿ. ಬಟ್ ಮಾಡೋವರೆಗೂ ಇಲ್ಲಪ್ಪ ನನಗಾಗಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಯು ಶುಡ್, ದಟ್ ಇಸ್ ವೆನ್ ಯು ವಿಲ್ ನೋ ವಾಟ್ ಆ್ಯಕ್ಚುಲಿ ಟ್ಯಾಲೆಂಟ್ ಯು ಹ್ಯಾವ್. ಕರೆಕ್ಟ್. ಈಗ ನನಗೆ ಬೇರೆನೇ ಟ್ಯಾಲೆಂಟ್ ಇರ್ಬೋದು, ಬಟ್ ಅದು ನಾವು ಆ ಫೀಲ್ಡಿಗೆ ಹೋಗಲೇ ಇಲ್ಲ, ಎಕ್ಸ್ಪೆರಿಮೆಂಟೇ ಮಾಡಲಿಲ್ಲ, ಟ್ರೈನೂ ಮಾಡಲಿಲ್ಲ ಅಂದರೆ ಗೊತ್ತೂ ಆಗಲ್ಲ. ಕರೆಕ್ಟ್. ಸೊ ಹೇಗೂ ಅವರು ಎಲ್ಲದಕ್ಕೂ ಒಂದು ಪುಷ್, ಒಂದು ಮೋಟಿವೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಮಾಡಿ, ವೈ ನಾಟ್? ಆ ಥರ ನಾನು ಐ ಹ್ಯಾವ್ ಬೀನ್ ಲಕ್ಕಿ. ತುಂಬ ಜನ ನನಗೆ ಮೋಟಿವೇಟ್ ಮಾಡೋರು ಸಿಕ್ಕಿದ್ದಾರೆ. ಓಕೆ. ಸೊ ಅವರು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ ಅಂತ ಹೇಳಿದ್ರು. ಸೊ ಅವ್ರಿಗೆ ಅದು ಇಷ್ಟ ಆಗಿ, ಸಿನ್ಸ್ ನನಗೆ ರೆಕಾರ್ಡಿಂಗು, ಸ್ಟುಡಿಯೋಸು ಹೇಗೆ ವರ್ಕ್ ಆಗುತ್ತೆ, ಸಂಗೀತ ಎಲ್ಲ ಐಡಿಯಾ ಇರೋದ್ರಿಂದ, ಭರತನಾಟ್ಯಂ ಇರೋದ್ರಿಂದ ಎಕ್ಸ್ಪ್ರೆಷನ್ಸು, ಮಾಡ್ಯುಲೇಷನ್ಸು. ಈಗ ನಾನು ಹೇಳ್ದೆ ಅಲ್ಲ, ಎಲ್ಲಿಗೆ ಹೋಗ್ತಿದ್ಯಾ, ಯಾಕೆ ಯಾಕೆ ಯಾಕೆ? ಸೊ ದರ್ ಇಸ್ ಅ ಲಾಟ್ ಆಫ್ ಮಾಡ್ಯುಲೇಷನ್. ಒಂದನ್ನ ನೀವು ಎಷ್ಟು ಸರ್ತಿ ಬೇಕಾದ್ರೂ ಕನ್ವೆ ಮಾಡ್ಬೋದು, ಯಾವ ಥರದ್ರಲ್ಲಿ ಬೇಕಾದ್ರೂ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಸೊ ನಾನು ಅದನ್ನ ಒಂದು ಫ್ಯೂ ಸೀನ್ಸ್ ಮಾಡಿದೆ ನಾನು ಡಬ್ಬಿಂಗ್. ಅವ್ರಿಗೆ ಇಷ್ಟ ಆಗಿ ಗೈಡ್ ಮಾಡಿದ್ರು. ಎಲ್ಲಾನು ಕರೆಕ್ಟ್ ಒಮ್ಮೆ ಗೊತ್ತಾಗ್ಬಿಡಲ್ಲ. ಒಂದಷ್ಟು ಮಾಡಿದಾಗ ನಿಮ್ಗೆ ಓ ಇದು ಹೀಗಿರುತ್ತಾ, ಹಾಗಿರುತ್ತಾ, ಯಾವ ಕ್ಯಾರೆಕ್ಟರ್ಗೆ ಯಾವ ಥರ ವಾಯ್ಸ್ ಕೊಡಬೇಕು, ಸಾಫ್ಟ್ ಕೊಡ್ಬೇಕಾ. ಈಗ ತೆಳ್ಳಗಿರೋರ್ಗೆ ಹೋಗ್ಬಿಟ್ಟು ನೀವು ದಪ್ಪ ವಾಯ್ಸ್ ಇರೋರ್ನ ಇದು ಮಾಡಿದ್ರೆ ಬಾಡಿಗೆ ಮ್ಯಾಚೇ ಆಗಲ್ಲ. ಆಮೇಲೆ ಮುಖದಲ್ಲಿ ಅವ್ರಿಗೆ ಸಿಡಿ ಎಕ್ಸ್ಪ್ರೆಷನ್ಸ್ ಇರುತ್ತೆ, ವಾಯ್ಸ್ ಸಾಫ್ಟ್ ಆಗಿ ಕೊಟ್ರೆ, ಮೆತ್ತಗೆ ಮಾತಾಡಿದ್ರೆ ಆನ್ ಸ್ಕ್ರೀನ್ ಆಡಿಯನ್ಸಿಗೆ ಕನ್ವಿನ್ಸ್ ಆಗಲ್ಲ. ಸೊ ವಾಯ್ಸ್ ಸೆಲೆಕ್ಷನ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಫಾರ್ ದ್ಯಾಟ್ ಪರ್ಸ್ನಾಲಿಟಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಒಂದು ನನಗೆ ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್ ನನಗಾಯಿತು ತುಂಬ ಚೆನ್ನಾಗಿ. ಒಂದು ಫಸ್ಟ್ ಪ್ರಾಜೆಕ್ಟ್ ವಾಸ್ ಅ ಮೂವಿ ಪ್ರಾಜೆಕ್ಟ್. ಸೊ ಇಟ್ ವಾಸ್ ಹ್ಯೂಜ್ ಲರ್ನಿಂಗ್ ಫಾರ್ ಮಿ. ಅದಾದಮೇಲೆ ನಂದು ಇಂಗ್ಲೀಷ್ ಚೆನ್ನಾಗಿತ್ತು. ಸ್ಕೂಲಲ್ಲೆಲ್ಲ ಒಳ್ಳೆ ಇದು ಮಾಡ್ತಾಯಿದ್ರು. ಆ್ಯಂಡ್ ಸ್ಕೂಲಲ್ಲೂ ಕೂಡ ತುಂಬ ಮಾಡ್ಯುಲೇಷನ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಟೆಕ್ಸ್ಟ್ ಬುಕ್ ರೀಡಿಂಗಲ್ಲಿ ಪಾಸಸ್ಸು, ಎಕ್ಸ್ಕ್ಲಮೇಟರಿ ಮಾರ್ಕ್ಸು, ಕಾಮರ್ಸು ಅದೆಲ್ಲ ಸುಮ್ಮನೆ ಓದಕ್ಕೆ ಬಿಡ್ತಾ ಇರಲಿಲ್ಲ. ಎಕ್ಸ್ಪ್ರೆಷನ್ಸ್ ಕೊಡಿ, ಎಲ್ಲೆಲ್ಲಿ ಏನೇನಿದೆ ಅದು ಕರೆಕ್ಟಾಗಿ ತಗೊಳ್ಳಿ. ಸೊ ಐ ಥಿಂಕ್ ದ್ಯಾಟ್ ಆಲ್ಸೋ ಹೆಲ್ಪ್ ಇನ್ ಮೈ ಪ್ರೊಫೆಷನ್. ಓ ಐ ಕ್ಯಾನ್ ಡೂ ದಿಸ್ ಅನ್ನೋರ ಥರ. ಸೊ ಅದು ಮಾಡ್ತಾ ಮಾಡ್ತಾ ವಾಯ್ಸ್ ಓವರ್ಸು, ಡಬ್ಬಿಂಗು, ಆಮೇಲೆ ಈ ಡಾಕ್ಯುಮೆಂಟ್ರೀಸ್ಗೆ ಇಂಗ್ಲೀಷಲ್ಲಿ ನೀವು ಓದ್ತಾ ಹೋಗ್ಬೇಕು ಪ್ರಾಡಕ್ಟ್ ಬಗ್ಗೆ. ಅದು ಸ್ಟೈಲಿಶ್ ಆಗಿರಬೇಕು, ಕಸ್ಟಮರಿಗೆ ಕನ್ವಿನ್ಸ್ ಆಗಬೇಕು. ಸೊ ಆ ಥರ ಮಾಡಬೇಕು. ಆ್ಯಂಡ್ ಈ ರೇಡಿಯೋ ಯಾವಾಗಲೂ ಇರ್ತಿತ್ತು. ಸೊ RJಗಳು ಹೇಗೆ ಮಾತಾಡ್ತಾರೆ, ನ್ಯೂಸ್ ರೀಡರ್ಸ್ ಹೆಂಗೆ ಮಾತಾಡ್ತಾರೆ, ಇದೊಂದು ನ್ಯಾಚುರಲ್ ಕ್ಯೂರಿಯಾಸಿಟಿ ಅಬ್ಸರ್ವ್ ಮಾಡ್ತಿದ್ದೆ ನಾನು. ಈಗ ಚಂದನದಲ್ಲಿ ನ್ಯೂಸ್ ರೀಡರ್ಸ್ ಹೇಗೆ ಓದ್ತಾರೆ, ಒಂದೇ ಥರ ತುಂಬ ಹೈಪರ್ ಎಮೋಷನ್ಸ್ ಎಲ್ಲ ಇರಲ್ಲ. ಡೀಸೆಂಟಾಗಿ ಅಚ್ಚುಕಟ್ಟಾಗಿ ಕನ್ನಡ ಭಾಷೆನ ನ್ಯೂಸನ್ನು ನ್ಯೂಸ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಈಗ ಅದೇ ನೀವು ಬೇರೆ ಕೆಲವೊಂದು ಚಾನೆಲ್ಸ್ ನೋಡಿ, ಸಿಂಪಲ್ ಒಂದು ಸೆಂಟೆನ್ಸ್ನ ಎಷ್ಟು ಹೈಪ್ ಮಾಡಿ ಅದೊಂದು ಬ್ರೇಕಿಂಗ್ ಸೆನ್ಸೇಷನಲ್ ನ್ಯೂಸ್ ಅನ್ನೋರ ಥರ ಮಾಡ್ಯುಲೇಟ್ ಮಾಡ್ತಾರೆ. ಈಗ ಫೋನ್ ಕಾಲ್ ಅಂತ ಬಂದಾಗ ಪ್ರಿಯ ಗ್ರಾಹಕರೇ ಅಂತ ಬರುತ್ತೆ. ಸೊ ನಿಮ್ಮ ಇಂಟರ್ನೇಷನ್ಸ್ ಚೇಂಜ್ ಆಗುತ್ತೆ. ಆಮೇಲೆ IVRS ಬಂದಾಗ, ಈಗ ರೈಲ್ವೆ ಸ್ಟೇಷನ್ಸ್ ಅಲ್ಲಾಗಲಿ, ಯಾತ್ರಿಗಳು ಕೃಪಯಾ ಧ್ಯಾನ್ ದೇ, ಗಾಡಿ ನಂಬರ್ ಅಂತ ನಿಮ್ಗೆ ಅದು ವಾಯ್ಸ್ ಪ್ರೊಜೆಕ್ಷನ್. ಕರೆಕ್ಟ್. ಸೊ ಇದನ್ನ ಯಾರು ಗೈಡ್ ಆಗಲಿ ಹೇಳ್ಕೊಟ್ಟು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ನನ್ಗೆ ಯಾರು ಮಾಡಿಲ್ಲ.
ಥ್ರೂ ದ ಪ್ರಾಸೆಸ್ ಎಲ್ಲಾನು ಅಬ್ಸರ್ವ್ ಮಾಡ್ತಿದ್ರಿ ಅನ್ಸುತ್ತೆ. ಅಬ್ಸರ್ವ್ ಮಾಡಿ ಯಾರು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿ ನನಗೆ ಸ್ಟ್ರಾಂಗ್ ವಾಯ್ಸ್ ಬೇಕು, ನಂಗೆ ಇಲ್ಲಿ ಸಾಫ್ಟ್ ವಾಯ್ಸ್ ಬೇಕು, ಇಲ್ಲ ನನಗೆ ಇದ್ರದ್ದು ಇಂಗ್ಲಿಷ್ ಚೆನ್ನಾಗಿ ಬೇಕು, ನಂಗೆ ಇಲ್ಲಿ ಇಷ್ಟೊಂದು ಇಂಗ್ಲಿಷ್ ಬೇಡ, ಇಷ್ಟೊಂದು ಸ್ಟೈಲ್ ಬೇಡ, ಕರೆಕ್ಟ್, ನಾರ್ಮಲ್ ಇಂಗ್ಲಿಷ್ ಬೇಕು, ಇಲ್ಲಿ ನಾರ್ಮಲ್ ಕನ್ನಡ ಬೇಕು, ಇಲ್ಲಿ ಕೆಲವೊಂದು ಕಡೆ ಈಗ ನಾನು ನೀವು ಮಾತಾಡ್ತಾ ಇರೋದು ಕೊಲೋಕಿಯಲ್ ನಾರ್ಮಲ್ ಕನ್ನಡ. ಈಗ ಇದೇ ಥರ ನಾನು ಒಂದು ಸ್ಕ್ರಿಪ್ಟ್ ಓದೋವಾಗ ಆಗಲ್ಲ. ಸಪೋಸ್ ಏನೋ ಮೈಥಾಲಜಿ ಇರುತ್ತೆ, ಯಾವುದೋ ಪೌರಾಣಿಕ ಒಂದು ಸ್ಕ್ರಿಪ್ಟ್ ಇರುತ್ತೆ, ಅವಾಗ ಅದನ್ನ ನಮಗೆ ಭಾಷೆ ತುಂಬಾ ಚೆನ್ನಾಗಿ ನಮಗೆ ಗೊತ್ತಿರಬೇಕು. ಕರೆಕ್ಟ್ ಕರೆಕ್ಟ್, ಅನುಭವಿಸಿ 100% ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಕ್ ಬರ, ಕಲಿಯೋದು ಯಾವಾಗಲೂ ತುಂಬಾ ಇದ್ದೇ ಇರುತ್ತೆ. ಬಟ್ ಒಂದು ಹಿಡಿತ ಅನ್ನೋದು ಇರಬೇಕು. ಬಿಕಾಸ್ ಆಸ್ ಮೀಡಿಯಾ ಪರ್ಸನ್ಸ್ ಈ ಫೀಲ್ಡಲ್ಲಿದ್ದು ತಪ್ಪಾಗಿ ನಾವು ಕನ್ವೆ ಮಾಡಬಾರ್ದು. ಈಗ ಹಕಾರಾಗೆ ಅಕಾರ ಹೇಳ್ತಾರೆ, ಹಣ್ಣು ಅಂತಾರೆ, ಅನ್ನಕ್ಕೆ ಅನ್ನ ತಿಂತೀಯ ಅಂತಾರೆ. ಸೊ ಐ ಥಿಂಕ್ ಸ್ವಲ್ಪ ಭಾಷೆ ಅನ್ನೋದು ದಟ್ ಇಸ್ ದ ಲೀಸ್ಟ್ ರೆಸ್ಪೆಕ್ಟ್ ಯು ಕ್ಯಾನ್ ಗಿವ್ ಟು ಅ ಲ್ಯಾಂಗ್ವೇಜ್. ಅದನ್ನ ಸರಿಯಾಗಿ ಬಳಕೆ ಮಾಡೋದು ಈಗ ಆ ರೀಜನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮಂಡ್ಯ ಭಾಷೆಯಲ್ಲಿ ಅವರು ಹೂ ಅನ್ನಲ್ಲ, ಅಂತಾರೆ. ಅದೊಂದು ಆ ರೀಜನಿಗೆ ಅದು ಚಂದ. ಬಟ್ ನೀವು ಒಂದು ನ್ಯೂಸ್ ಅಲ್ಲಾಗ್ಲಿ ಮೀಡಿಯಾಲಾಗ್ಲಿ ಒಂದು ಈಗ ಆಡಿಯೋ ಪ್ಲಾಟ್ಫಾರ್ಮ್ಸ್ ಎಷ್ಟೊಂದು ಬಂದಿದೆ, ಅಲ್ಲಿ ನೀವು ಅದನ್ನ ತಪ್ಪು ಉಚ್ಚಾರಣೆ ಮಾಡಿದ್ರೆ ಅದು ರಾಂಗ್ ಆಗಿ ಕನ್ವೆ ಆಗುತ್ತೆ. ಸೊ ಐ ಥಿಂಕ್ ಆಲ್ಸೋ ಆಸ್ ಅನ್ ಆರ್ಟಿಸ್ಟ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಟು ನೋ ವಾಟ್ ಯು ಆರ್ ಡೂಯಿಂಗ್. ಅಂಡ್ ಅದು ನಿಮಗೆ ಗೊತ್ತಿಲ್ವಾ, ತಿಳ್ಕೊಳ್ಳಿ, ಕೇಳ್ಕೊಳ್ಳಿ, ಸರಿ ಡೆಫಿನೆಟ್ಲಿ ಇರುತ್ತೆ. ನನ್ಗೆ ಇದು ಮಾಡಿದೀನಿ ಅಂತ ಅನ್ನೋದಕ್ಕಿಂತ ದರ್ ಇಸ್ ಮೋರ್ ಟು ಲರ್ನ್. ಬಿಕಾಸ್ ಒಬ್ಬೊಬ್ರ ಹತ್ರ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಒಬ್ಬೊಬ್ರ ಹತ್ರ ವರ್ಕ್ ಮಾಡಿದಾಗ ನಿಮಗೆ ನಿಮ್ಮ ಟ್ಯಾಲೆಂಟೂ ಆಚೆ ಬರುತ್ತೆ ಅಂಡ್ ಎಷ್ಟಿದೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂತಾನು ಗೊತ್ತಾಗುತ್ತೆ. ಸೊ ಆ ಥರ ಮಾಡ್ತಾ ಮಾಡ್ತಾ ಡಬ್ಬಿಂಗ್ ಮಾಡಿದೆ, ಆ ಥರ ಕಾಂಟ್ಯಾಕ್ಟ್ ಸಿಗ್ತಾ ಹೋಗ್ತು. ಸಿಂಗಿಂಗ್ ಆ್ಯಂಡ್ ಡಬ್ಬಿಂಗ್, ಈಗ ಸೀರಿಯಲ್ಸ್ ಇದೆ, ವೆಬ್ ಸೀರೀಸ್ ಇದೆ, ಮೂವೀಸ್ ಇದೆ. ಸೊ ಕನ್ನಡದಿಂದ ಡೈರೆಕ್ಟ್ ಕನ್ನಡ. ಈಗ ಕೆಲವರು ಆಕ್ಟರ್ಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಆದ್ರೆ ಅವ್ರಿಗೆ ವಾಯ್ಸ್ ಚೆನ್ನಾಗಿರಲ್ಲ. ಆವಾಗ ವಾಯ್ಸ್ ಆರ್ಟಿಸ್ಟ್ ಅಂತ ಇರ್ತೀವಲ್ಲ, ನಮ್ದು ಬಳಕೆ ಮಾಡ್ಕೋತಾರೆ. ಅವ್ರು ಹೇಳಿರೋ ಡೈಲಾಗ್ಸೇ ನಾವು ಹೇಳ್ಬೇಕು. ಸೊ ನೀವು ಸಾಕಷ್ಟು ಚಿತ್ರಗಳಿಗೆ ಕೂಡ ಹಾಡು ಹಾಡಿದ್ದೀರಾ. ಸೊ ಯಾವ್ದೆಲ್ಲ ನೆನಪಿದೆ ಮೇಡಮ್, ಎಷ್ಟು ಚಿತ್ರಗಳ ಹಾಡು ಹಾಡಿದ್ದೀರಾ ಅಂತ ಹೇಳಿ? ಸುಮಾರು ಒಂದು 40-45 ಮೂವಿಗೆ ಸೋಲೋ ಹಾಡಿದ್ದೀನಿ. ಬಟ್ ಇಷ್ಟು ವರ್ಷದಲ್ಲಿ ಸುಮಾರು ಮೂವೀಸ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರು, ಸೋಲೋ ಬಿಟ್ಸು, ಸೋಲೋ ಸಾಂಗ್ಸು, ಡ್ಯುಯೆಟ್ಸು ಎಲ್ಲಾನು ಹಾಡಿದ್ದೀವಿ, ಟ್ರ್ಯಾಕ್ ಸಿಂಗಿಂಗು. ಬಟ್ ಸೋಲೋ ಫೈನಲ್ ರಿಲೀಸ್ ಅಂತ ಒಂದು 40-45 ಮೂವಿಗೆ ಹಾಡಿದ್ದೀನಿ. ರೀಸೆಂಟ್ಲಿ ಅಂದರೆ 31 ಡೇಸ್ ಅಂತ ವಿ ಮನೋಹರ್ ಸರ್ ಅವ್ರದ್ದು ಮ್ಯೂಸಿಕ್ಕು, ಅದರಲ್ಲೊಂದು 2 ಹಾಡು ಹಾಡಿದ್ದೀನಿ. ಪೆಪ್ಪಿ ನಂಬರ್ ಕೂಡ ಇದೆ, ಒಂದು ಮೆಲಡಿ ಇದೆ. ಆಮೇಲೆ ಯೋಗರಾಜ್ ಭಟ್ ಅಂತ ಒಂದು ನನ್ನ ಮೊದಲನೇ ಸಿನಿಮಾ, ಅದಕ್ಕೆ ಹಾಡಿದೆ, ಗೌರಿ ಪುತ್ರ ಅಂತ. ಆಮೇಲೆ ದೇಹಿ ಅನ್ನೋ ಸಿನಿಮಾ. ಆಮೇಲೆ ಕ್ರಿಶ್ ಜೋಶಿ ಅವರ ಒಂದು ನಿರ್ದೇಶನದಲ್ಲಿ ಪರಪಂಚ ಅಂತ ಒಂದು ಸಿನಿಮಾ ಬಂತು, ದಿಗಂತ್ ಅವ್ರದ್ದು. ಅದರಲ್ಲಿ ಹೆಲ್ತ್ ಇಂಪಾರ್ಟೆಂಟು ಅಂತ ವೀರ್ ಸಮರ್ಥ ಅವ್ರ ಮ್ಯೂಸಿಕ್ಕು. ಆಮೇಲೆ ಚರಣ್ ರಾಜ್ ಅವ್ರಿಗೆ ಸುಮಾರು ಹಾಡಿದೀವಿ, ಅಂದ್ರೆ ಮೇನ್ ಸಾಂಗ್ ಇಲ್ಲ ಬಟ್ ತುಂಬಾ ವರ್ಕ್ ಮಾಡಿದೀವಿ ಅವ್ರಿಗೆ. ವಿ ಹರಿಕೃಷ್ಣ ಸರ್ ಅವ್ರಿಗೆ. ತುಳು ಸಾಂಗ್ ಅಲ್ಲಿ ನೀವು ಹಾಡಿರೋ ಹಾಡಿಗೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಸೊ ರೆಡ್ ಎಫ್ಎಂ ನವರು ಕೊಟ್ಟಿರೋದು. ತುಳು ಹಾಡಿದೀನಿ, ಲಂಬಾಣಿ ಹಾಡಿದೀನಿ, ಆಮೇಲೆ ಮಾರ್ವಾಡಿ ಭಾಷೆ ಬರುತ್ತೆ ಅದು ಹಾಡಿದೀನಿ, ಆಮೇಲೆ ತೆಲುಗು, ತಮಿಳ್, ಕನ್ನಡ, ಹಿಂದಿ, ಆಮೇಲೆ ಅರೆ ಭಾಷೆ. ಸೊ ಅದು ಯಾವ್ಯಾವ ರೀಜನಿಂದ ಹೇಗೆ ಪ್ರಾಜೆಕ್ಟ್ಸ್ ಬರುತ್ತೆ, ಅದರ ರಿಕ್ವೈರ್ಮೆಂಟ್ ಬರುತ್ತೆ, ಆ ಥರ ನಮಗೂ ಭಾಷೆ ಕಲಿಯೋಕ್ಕೆ ಪೂರ್ತಿ ಕಲ್ತಿಲ್ಲ ಅಂದ್ರೂ ಆ ಕ್ಷಣಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಕಲಿತು ಅದನ್ನು ಕರೆಕ್ಟಾಗಿ ಗೈಡೆನ್ಸ್ ತೊಗೊಂಡು ಪ್ರೊನೌನ್ಸ್ ಮಾಡಿ ಎಲ್ಲ ಸುಮಾರು ಭಾಷೆಯಲ್ಲಿ ಹಾಡೋ ಅವಕಾಶ ನನಗೆ ಸಿಕ್ಕಿದೆ. ಹಾಗೆ ತುಳು ಹಾಡು ಹಾಡೋಕ್ಕೂ ಅವಕಾಶ ಸಿಕ್ತು. ಪವಿತ್ರ ಅನ್ನೋ ಸಿನಿಮಾ, ಅದರಲ್ಲಿ 2 ಹಾಡು ಹಾಡಿದೆ ನಾನು. ಅದರಲ್ಲಿ ಒಂದು ಹಾಡಿಗೆ ನನಗೆ ರೆಡ್ ಎಫ್ ಎಂ ತುಳು ಫಿಲ್ಮ್ ಅವಾರ್ಡ್ಸ್, ಅಲ್ಲಿ ನನಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅಂತ ಅವಾರ್ಡ್ ಬಂತು. ಅದಾದಮೇಲೆ ಕೀಮಾ ಅವಾರ್ಡ್ಸ್ ಅಂತ ಇತ್ತು, ಅದರಲ್ಲಿ ಮೆತ್ತಗೆ ಮೆತ್ತಗೆ ಅನ್ನೋದೊಂದು ಐಟಮ್ ಸಾಂಗ್ ಇತ್ತು, ಸಾಧು ಕೋಕಿಲ ಅವ್ರ ಮ್ಯೂಸಿಕ್, ಅದಕ್ಕೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅಂತ ಅದಕ್ಕೂ ಅವಾರ್ಡ್ ಬಂತು. ತುಳು ಹಾಡು ಅದು ಡ್ಯುಯೆಟ್ಟು ಸಂತೋಷ್ ವೆಂಕಿಯನ್ನವ್ರ ಜೊತೆಗೆ. ಬರ್ಲಿ ಮೇಡಮ್. ನಿನ್ನ ಮನಸ್ಸು ತೂಯೆ ಮರಳಾದ ಪೋಯೆ ಇರಿಗಾದೆ ಕಾತೊಂದಿತ್ತೆ ಅಂತ
ಈ ಥರ ನನ್ನ ಲೈನ್ಸ್ ಬರುತ್ತೆ. ಇಟ್ಸ್ ಅ ರೊಮ್ಯಾಂಟಿಕ್ ವೆರಿ ಬ್ಯೂಟಿಫುಲ್ ಸಾಂಗ್. ಅದು ಮಂಗಳೂರಲ್ಲೇ ಅವಾರ್ಡ್ ಫಂಕ್ಷನ್ ಆಯಿತು. ತುಂಬ ಚೆನ್ನಾಗಿತ್ತು. ಅಂದರೆ ನೀವು ಈ ಫೀಲ್ಡ್ ಚೂಸ್ ಮಾಡಿ ಅದರಲ್ಲಿ ಅವಾರ್ಡ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ಹ್ಯಾಪಿ, ಐ ಆಮ್ ಗ್ರೇಟ್ಫುಲ್. ಇನ್ನೊಂದು ನನಗೆ ಬರದೇ ಇರೋ ಭಾಷೆಯಲ್ಲಿ ನನಗೆ ಒಂದು ಅವಾರ್ಡ್ ಸಿಕ್ತು, ಖುಷಿ ಬೇರೆ. ಯಾಕಂದರೆ ಆ ಭಾಷೆ ಬರೋರಿಗೆ ಅದು ಕನ್ವಿನ್ಸ್ ಆಗಬೇಕು. ಸೊ ಅದು ಇಷ್ಟ ಆಗಿ ಥ್ರೂ ವೋಟ್ಸ್ ನನಗೆ ಅದು ಅವಾರ್ಡ್ ಸಿಕ್ತು. ಸೊ ಖುಷಿ ಆಯ್ತು ಮೇಡಮ್. ಯಾಕೆಂತಂದ್ರೆ 15 ವರ್ಷದ ಜರ್ನಿ ಖಂಡಿತ ಫುಲ್ ಬಿಚ್ಚಿಡಕ್ಕಂತೂ ಸಾಧ್ಯನೇ ಇಲ್ಲ, ತುಂಬಾ ಕಷ್ಟದ ಕೆಲಸ. ಸೊ ನಿಮ್ಮ ಈ ಜರ್ನಿ ಕಂಟಿನ್ಯೂ ಆಗ್ತಾ ಹೋಗ್ಲಿ, ಗೋಲ್ಡನ್ ಸಿಲ್ವರ್ ಎಲ್ಲಾ ಹಂತವನ್ನು ತಲುಪಲಿ, ನಿಮ್ಮ ಈ ಅಚೀವ್ಮೆಂಟ್ ಹಿಂಗೆ ಸಕ್ಸಸ್ ಆಗಿ ನಡೀತಾ ಹೋಗ್ಲಿ ಅಂತ ಹೇಳಿ ನಾವು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ನಿಮ್ಮ ಈ ಒಂದು ಪ್ರೆಷಸ್ ಟೈಮನ್ನು ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗೆ ನನ್ನ ಇಂಟರ್ವ್ಯೂ ಮಾಡಿ, ಸಂದರ್ಶನ ಮಾಡಿ, ನನ್ನ ಬಗ್ಗೆ ತಿಳ್ಕೊಂಡು ಇಷ್ಟೊಂದು ಮಾತಾಡಿಸಿ, ನನ್ನ ಹಳೆ ಮೆಮರೀಸ್ ಆ್ಯಂಡ್ ವಾಟ್ ಐ ಆಮ್ ಕರೆಂಟ್ಲಿ ಡೂಯಿಂಗ್ ಎಲ್ಲ ನನಗೆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು.